ನನ್ನ ಹಿಂದೆ ಯಾರೋ ಇದ್ದಾರೆ, ಅವ್ರು ನನ್ನ ಬದುಕೋದಕ್ಕೆ ಬಿಡಲ್ಲ, ನಾನು ಉಳಿಯೋದೇ ಕಷ್ಟ ಅಂತ ಅಂತಿದ್ನಪ್ಪ. ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ಬಿಟ್ನಪ್ಪ. ವೀರು, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಂತವ್ರೆ. ನನ್ನ ಪಿರುತಿ ಮಾಡ್ತೀನಿ ಅಂತ ನಂಬಿಸಿ ನನ್ನನ್ನ ಈ ಸ್ಥಿತಿಗೆ ತಂದ್ಬಿಟ್ರು ಯಜಮಾನ್ರೆ. ಮದನ್, ಬಾರೋ ಇಲ್ಲಿ, ಬಾರೋ ಇಲ್ಲಿ ಹಿಂದೆ. ಮಾವ ಎಲ್ಲೋ ಹೋಗಿದ್ದೆ? ನಿನ್ನೆ ಕೇಳ್ತಾ ಇರೋದು ಎಲ್ಲಿ ಹೋಗಿದ್ದೆ? ಮಾವ ಅದು ಕೆಲ್ಸದ ಮೇಲೆ. ಅಕ್ಕ, ನಾನು ಅವತ್ತಾಡಿದ ಮಾತುಗಳಿಗೆ ಅರ್ಥ ಕೇಳ್ತಾ ಇದ್ಯಲ್ಲ, ಇವತ್ತು ನಿಂಗೆಲ್ಲ ಅರ್ಥ ಆಗುತ್ತೆ. ನಿನ್ನ ಮಗ ಮಾಡಿರೋದು ಕ್ಷಮಿಸೋ ಅಂತ ತಪ್ಪಲ್ಲ. ಅವನ ಮನೆಗೆ ಬರ್ತಿದ್ದ ಹಾಗೆ ನನ್ನ ಮುಂದೆ ತಂದು ನಿಲ್ಸು. ಮಾವ ಯಾಕೆ ಹೊಡಿತಿದ್ರ? ನಾನೇನು ತಪ್ಪು ಮಾಡ್ದೆ? ನಾನು ಏನು ತಪ್ಪು ಮಾಡಿದೆ ಮಾವ? ಒಂದು ಹೆಣ್ಣಿನ ಜೀವನದಲ್ಲಿ ಆಟ ಆಡಿ ಅವಳನ್ನ ನಂಬಿಸಿ ಗರ್ಭಿಣಿ ಮಾಡಿ ಓಡಿ ಹೋಗೋಕೆ ಪ್ರಯತ್ನ ಪಟ್ಟಿಯಲ್ಲ, ಇದು ಕ್ಷಮಿಸೋ ಅಂತ ತಪ್ಪ? ವೀರು, ಈ ಮಾತು ಸತ್ಯನಾ? ಸಾವಿತ್ರಿ, ವೀರು ಹೇಳ್ತಿರೋದು ನಿಜನಾ? ಮನುಷ್ಯನ ನೀನು ನಡ್ಕೋತಾ ಇದ್ದಿದ್ ರೀತಿ ನೋಡೇ ನನ್ಗೆ ಅನುಮಾನ ಬಂದಿತ್ತು. ಏನು ತಿಳಿದೇ ಇರೋ ಹುಡುಗಿ ಬಾಳಲ್ಲ ಆಟ ಆಡ್ಬಿಟ್ಟಿಯಲ್ಲೋ. ಕ್ಷಮಿಸಿ ಅತ್ತೆಯವ್ರೆ, ಇಷ್ಟು ದಿವಸ ನನಗೂ ಗೊತ್ತಿರಲಿಲ್ಲ, ಈಗೆಲ್ಲ ಗೊತ್ತಾಯ್ತು. ಅಕ್ಕ, ದೇವತೆ ಅಂತ ನಿನ್ನ ಹೊಟ್ಟೆನಲ್ಲಿ ಇಂಥ ಕೆಟ್ಟು ಹುಳು ಹುಟ್ಟಬಾರ್ದಿತ್ತಕ್ಕ. ಯಾಕೋ ಹೀಗೆಲ್ಲ ಮಾಡ್ದೆ? ನೀನ್ ಹೀಗೆಲ್ಲ ಮಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನೀನ್ ಹುಟ್ಟಾಗ್ಲೇ ನಿನ್ನ ಕುತ್ತಿ ಹಿಡಿದು ಸಾಯಿಸ್ಬಿಡ್ತಿದ್ದೆ. ನನ್ನ ತಮ್ಮ ದೊಡ್ಡ ಮನ್ಸು ಮಾಡಿ ನಮ್ಮೆಲ್ರಿಗೂ ಅವನ್ ಮನೇಲಿ ಆಶ್ರಯ ಕೊಟ್ಟಿದ್ದ. ಆದ್ರೆ ನೀನು ಅವನ್ ಮನೇಲಿ ಇಟ್ಕೊಂಡು ಮನೆ ಹಾಳು ಕೆಲಸ ಮಾಡಿದ್ಯಲ್ಲ, ಯಾಕೆ ಹೀಗ್ ಮಾಡ್ದೆ? ಅಲ್ಲಮ್ಮ ಸಾವಿತ್ರಿ, ಇಂಥ ದೊಡ್ಡ ವಿಷಯನ ಯಾಕೆ ನಮ್ಗಳಿಗೆ ಹೇಳಿಲ್ಲ? ಯಾಕೆ ಇಷ್ಟು ದಿನ ಮುಚ್ಚಿಟ್ಟಿದ್ದೆ? ಅಲ್ಲ ರೀ, ಅವಳು ಹೇಗೆ ಹೇಳ್ತಾಳೆ? ಯಾವುದೇ ಹುಡುಗಿ ಜೀವನದಲ್ಲಿ ನಡಿಬಾರ್ದು ಅವಳ ಜೀವನದಲ್ಲಿ ನಡೆದಿದೆ. ಅವಳು ಅದನ್ನ ಎಲ್ಲರ ಹತ್ರ ಹೇಳಕ್ಕಾಗುತ್ತಾ? ಅವಳು ಮೊದಲೇ ಹಳ್ಳಿ ಹುಡುಗಿ, ತುಂಬಾ ಮುಗ್ದೆ. ಈ ರಾಕ್ಷಸ ಅವಳನ್ನ ಹೆದರಿಸಿ ಬಾಯಿ ಮುಚ್ಚಿರಲ್ವಾ? ಮಾಡಿರ್ತಾನೆ, ಅಂತ ಕೆಲಸನೂ ಮಾಡಿರ್ತಾನೆ. ಸಾವಿತ್ರಿ ನನ್ನ ಪ್ರಾಣ ಕಾಪಾಡಿದವಳು, ಸಾಲಿ ಗ್ರಾಮದ ಹೆಣ್ಣು ಮಗಳು. ಅದು ಅಲ್ಲದೆ ಈ ಮನೆಯಲ್ಲಿ ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ. ನೀನು ಮಾಡಿರೋದು ಕ್ಷಮಿಸುವಂತ ತಪ್ಪಲ್ಲ, ನಿನಗೆ ಶಿಕ್ಷೆ ಆಗಲಿಲ್ಲ. ಸುರೇಂದ್ರ, ಪೊಲೀಸ್ನವ್ರಿಗೆ ಫೋನ್ ಮಾಡು. ನಾನೇ ಕಂಪ್ಲೇಂಟ್ ಕೊಡ್ತೀನಿ, ಸಾಯೋವರೆಗೂ ಜೈಲಲ್ಲಿ ಕೊಡಿ.
ಅದು ಫೋನ್ ಮಾಡು ಅಂದ್ನಲ್ಲ. ಕೊಡು ಫೋನ್ನ. ಯಜಮಾನ್ರೆ ಹೇಳಮ್ಮ ಹೇಳು ಯಜಮಾನ್ರೆ ಹೇಳು ಹೇಳು. ನಿಮ್ ದಪ್ಪಯ್ಯ ಅಂತೀನಿ, ಅವ್ರನ್ನೆಲ್ಲಿಗೂ ಕಳಿಸ್ಬೇಡಿ. ನನಗೆ ಅನ್ಯಾಯ ಆಗೈತೆ ನಿಜ, ಆದ್ರೆ ನೀವು ಅವ್ರನ್ನ ಪೊಲೀಸ್ ಅವ್ರಿಗೆ ಒಪ್ಪಿಸ್ಬಿಟ್ರೆ ನನ್ನ ಬದುಕು ಮುಳ್ಗೋಯ್ತದೆ ಯಜಮಾನ್ರೆ. ಇವರು ನನ್ನ ತವ ಪಿರುತಿ ನಾಟಕ ಆಡಿರ್ಬೋದು, ಆದ್ರೆ ನಾನು ಅವ್ರನ್ನ ಪ್ರೀತಿಸಿದ್ದು ಸುಳ್ಳಲ್ಲ ಯಜಮಾನ್ರೆ. ಇವ್ರ ನಾಟಕ ಗೊತ್ತಾಗದೆ ನಾನು ಇವ್ರ ಕೈಗೆ ಒಪ್ಪಿಸ್ಕೊಂಡಿವ್ನಿ. ನಂದು ಇದ್ರಾಗೆ ತಪ್ಪೈತೆ, ಕ್ಷಮಿಸಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳಕ್ಕಿಲ್ಲ ಯಜಮಾನ್ರೆ. ಆದರೆ ಅವ್ರ ತಪ್ಪನ್ನ ತಿದ್ಕೊಳ್ಳೋಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀವಿ ಅಟ್ಟೆಯ. ಪೊಲೀಸು ಕೇಸು ಅಂತೆಲ್ಲ ಹೋಗೋದು ಬೇಡ ಅನ್ಸುತ್ತೆ. ಇರು, ನೀನೇ ನಿನ್ ಕೈಯಾರ ಇವನ್ ಪ್ರಾಣ ತೆಗೆದು ಬಿಡುವಿರು. ಯಜಮಾನ್ರೆ, ಇವ್ರ ಮಗು ನನ್ನ ಹೊಟ್ಟೆನಾಗೈತೆ. ಆ ಮಗು ಒಂದಿನ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ನಿಮ್ಮಪ್ಪ ನಿಮ್ಮಮ್ಮಂಗೆ ಮೋಸ ಮಾಡಿ ಜೈಲಲ್ಲಿ ಅವ್ರೆ ಅಂತ ಹೇಳ ಬೇಡ ಯಜಮಾನ್ರೆ. ಇವ್ರನ್ನ ನನ್ನ ಮಗುಗೋಸ್ಕರನಾದರೂ ಬಿಟ್ಬಿಡಿ.